ಇನ್ನು ಹಾಜರಾತಿ ಬೋನಸ್ ಅನ್ನು ಕೊಟ್ಟಿಲ್ಲ, ವೇತನ ಭತ್ಯೆಯನ್ನು ನೀಡಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ದೀಪಾಂಜಲಿ ನಗರ ಬಿಎಂಟಿಸಿ ಡಿಪೋದಲ್ಲಿ ಚಾಲಕರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಲೆಕ್ಟ್ರಿಕ್ ಬಸ್ ತೆಗೆಯದೆ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ. ಡಿಪೋ ನಂಬರ್ 16ರ 100ಕ್ಕೂ ಹೆಚ್ಚು ಇವಿ ಬಸ್ಗಳು ಇವತ್ತು ಆಪರೇಟ್ ಆಗಿಲ್ಲ. ಕಳೆದ 2 ವರ್ಷಗಳಿಂದ ಅಟೆಂಡೆನ್ಸ್ ಬೋನಸ್ ಅನ್ನು ಕೊಡ್ತಾ ಇಲ್ಲ, ವೇತನ ಭತ್ಯೆ ಕೊಡ್ತಾ ಇಲ್ಲ, ಅಪಘಾತವಾದಾಗ ರೆಸ್ಪಾನ್ಸ್ ಮಾಡಲ್ಲ, ಚಾಲಕರಿಗೆ ಭದ್ರತೆ ಇಲ್ಲ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಈಡೇರುವವರೆಗೆ ಇವಿ ಬಸ್ಸನ್ನು ತೆಗೆಯಲ್ಲ ಅಂತ ಪಟ್ಟು. ಇವರೆಲ್ಲ BMTC ನೌಕರರಲ್ಲ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು, ಎಲೆಕ್ಟ್ರಿಕ್ ವೆಹಿಕಲ್ ಡ್ರೈವರ್ಸು, ಕಂಪನಿಯಿಂದನೇ ಬಂದಿರ್ತಾರೆ. ಸೊ ಇವ್ರುಗಳಿಗೆ ನಮಗೆ ಅಟೆಂಡೆನ್ಸ್ ಬೋನಸ್ ಕೊಟ್ಟಿಲ್ಲ, ಆಮೇಲೆ ವೇತನ ಭತ್ಯೆ ಕೊಟ್ಟಿಲ್ಲ ಅಂತೆಲ್ಲ ಸುಮಾರು ಒಂದು 100 ಬಸ್ಗಳನ್ನು ತೆಗೆದೇನೆ ಪ್ರೊಟೆಸ್ಟ್ ಮಾಡಿದ್ದಾರೆ. ದೀಪಾಂಜಲಿ ನಗರ ಏನು BMTC ಡಿಪೋ ಇದೆ, ಇಲ್ಲಿ ಇವಿ ಬಸ್ಗಳು ಅಂದರೆ ಎಲೆಕ್ಟ್ರಾನಿಕ್ ಬಸ್ಗಳನ್ನು ನಾವು ತೆಗೆಯಲ್ಲ ಇವತ್ತು ಅನ್ನುವಂಥ ನಿಟ್ಟಲ್ಲಿ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 100 ಸಂಖ್ಯೆಯಲ್ಲಿ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅಂದರೆ ನಮ್ಮ ಬೇಡಿಕೆಗಳೇನಿದ್ದಾವೆ, ಕಳೆದ 2 ವರ್ಷಗಳಿಂದಲೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಏನು ನಾವು ಅಗ್ರಿಮೆಂಟಲ್ಲಿ ಭತ್ಯೆ ಕೊಡುವಂಥದ್ದು, ಹಾಗೆ ಅಟೆಂಡೆನ್ಸ್ ಬೋನಸ್ ಕೊಡುವಂಥದ್ದು ಯಾವುದೂ ಕೂಡ ಆಗ್ತಾ ಇಲ್ಲ. ಕನಿಷ್ಠ ಸೌಲಭ್ಯಗಳನ್ನು ಕೂಡ, ಸೌಕರ್ಯಗಳನ್ನು ಕೂಡ ನಮಗೆ ಮಾಡಿಕೊಡ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಅದನ್ನು ಮುಂದೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಪ್ರಶ್ನೆ ಆಗುತ್ತೆ. ಯಾಕಂದರೆ ಈಗ ನಮ್ಮನ್ನು ಕೂಡ ಡಿಪೋ ಒಳಗಡೆ ಬಿಡ್ತಾ ಇಲ್ಲ. ಯಾವಾಗ ನಾವು ಬಸ್ಗಳನ್ನು ತೆಗೆಯಲ್ಲ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವೋ, ನಮ್ಮನ್ನು ಒಳಗಡೆ ಕೂಡ ಬಿಡದಂತೆ ಈಗ ಗೇಟಿಂದ ಹೊರಗಡೆ ಆಗ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಇಲ್ಲಿನ ಚಾಲಕರು ಮಾಡ್ತಾ ಇರುವಂಥದ್ದು. 100 ಸಂಖ್ಯೆಯಲ್ಲಿ ಬಸ್ಗಳು, ಇವಿ ಬಸ್ಗಳು ಗಮನಿಸ್ಬೋದು, ಡಿಪೋ ಒಳಗಡೆ ಹಾಗೇ ನಿಂತಿದ್ದಾವೆ. ಚಾಲಕರೆಲ್ಲರೂ ಕೂಡ ಗೇಟ್ ಮುಂಭಾಗದಲ್ಲಿ, ದೀಪಾಂಜಲಿ ನಗರ ಘಟಕ 16ರ ಗೇಟ್ ಮುಂಭಾಗದಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಾನೀಗ ನೇರವಾಗಿ ಅವರನ್ನೇ ಮಾತಾಡ್ತೀನಿ, ಏನೆಲ್ಲ ಬೇಡಿಕೆಗಳಿತ್ತು ಅಂತ. ಏನೆಲ್ಲ ಬೇಡಿಕೆಗಳಿತ್ತು, ಯಾಕೆ ಪ್ರತಿಭಟನೆ ಕೂತಿದ್ದೀರಿ ಸರ್? ಫಸ್ಟ್ ಆಫ್ ಆಲ್ ಇವರು ಪ್ರೆಸ್ ಅವ್ರನ್ನ ಒಳಗಡೆ ಬಂದಿದ್ದಕ್ಕೆ ಆಚೆ ಹೋಗಿ ನೀವು ಆಚೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಫಸ್ಟು ಪ್ರೆಸ್ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ. ಮತ್ತಿನ್ನೊಂದು ಏನಂತಂದರೆ ಡ್ರೈವರ್ಗಳು ನೀವೇನೇ ಮುಷ್ಕರ ಮಾಡೋಂಗಿದ್ರೆ ನೀವು ಆಚೆ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಮತ್ತು ಡ್ರೈವರ್ನ ಮುಷ್ಕರ ಮಾಡೋಕೆ ನೀವು ಆಚೆ ಹೋಗಿ ಅಂತಂದರೆ ನಮ್ಮನ್ನ ಡಿಪೋ ಕಡೆ ಕರ್ಕೊಂಬಂದು ಏನಕ್ಕೆ ದುಡಿಸ್ಕೊಬೇಕು, ಏನಕ್ಕೆ ನಾವು ಕೆಲಸ ಮಾಡಬೇಕು? ಫಸ್ಟ್ ಆಫ್ ಆಲು ನಮಗೆ ರೋಡ್ ಮೇಲೆ ಸೇಫ್ಟಿ ಇಲ್ಲ. ಏನು ಆಕ್ಸಿಡೆಂಟ್ ಅಂತಂದರೆ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ನಮ್ಮ ಡಿಪೋಯಿಂದ ಯಾರೂ ನಮಗೆ ಮೇಲಧಿಕಾರಿಗಳು ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಇದು ಫಸ್ಟ್ ಆಫ್ ಆಲು. ಮತ್ತು ಯಾವುದೇ ಥರ ಬೋನಸ್ ಆಗಲಿ, ಇಲ್ಲ ಇಂಕ್ರಿಮೆಂಟ್ ಆಗಲಿ, ಇಲ್ಲ ಬಸ್ ಪಾಸ್ ಆಗಲಿ, ಬಸ್ ಪಾಸ್ ಕೊಡ್ತೀನಿ ಅಂತ ಆಶ್ವಾಸನೆ ಮಾಡ್ತಾ ಇದ್ದಾರೆ. ಬಸ್ ಪಾಸ್ ಇಂಥವ್ರು ಕೊಟ್ಟಿಲ್ಲ. ಇಂಕ್ರಿಮೆಂಟ್ ಕೇಳ್ತಾನೆ ಇದ್ರೆ ಈಗ ಸಡನ್ ಆಗಿ ಪ್ರತಿಭಟನೆ ಕೇಳ್ತಾನೆ ಇದ್ದೀವಿ ಸರ್. ಏನಿಲ್ಲ ಸರ್, ನಾವು ಸಡನ್ ಆಗಿ ಏನು ಕೂತಿಲ್ಲ. ಇದಾಗಲೇ ಸುಮಾರು ಸಲ ಮೀಟಿಂಗ್ ಆಗಿದೆ. ನಮ್ಗೆ ಯಾವುದೋ ಅವರು ನಮಗೆ ಕೆಲಸ ಯಾವುದೇ ಥರದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ಬಸ್ ಪಾಸ್ ಕೊಡ್ತಾ ಇಲ್ಲ. ನಾವು BMTC ಡ್ಯೂಟಿ ಮಾಡಿಬಿಟ್ಟು ಪ್ರೈವೇಟ್ ಅವ್ರ ಥರ ಕಾಸು ಕೊಟ್ಟು ಹೋಗೋಕ್ಕೆ ನಾವು ತಯಾರಿಲ್ಲ ಅಲ್ವಾ. ನಮ್ಗೆ ಊಟ ನಾಷ್ಟಕ್ಕೆ ಕಾಸು ಕೊಡ್ತಾ ಇಲ್ಲ. ಊಟ ನಾಷ್ಟಕ್ಕಿಲ್ಲ, ನಾವು ನೈಟ್ ಆರ್ಟ್ ಮಾಡ್ತೀವಿ, ಜನರಲ್ ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ. ಯಾವುದೇ ಥರದ್ದು BMTC ಕಡೆಯಿಂದ ನಮ್ಗೆ ಸೌಲಭ್ಯ ಇಲ್ಲ. ಓಕೆನಾ ಸರ್? ಆಮೇಲೆ ರೋಡ್ ಮೇಲೆ ಸೇಫ್ಟಿ ಇಲ್ಲ. ಬೋನಸ್ ಕೇಳಿದ್ರೆ ನಮಗೆ 1,000 500 1000 ರೂಪಾಯಿ ನಿಮಗೆ ತಿಂಗಳಲ್ಲಿ ಕಟ್ಟಾಗುತ್ತಪ್ಪ, ನಿಮಗೆ ಯಾವುದು ಕೊಡಲ್ಲ ಅಂತ